ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ವೀರವನಿತೆ ಒನಕೆ ಓಬವ್ವ ಜಯಂತಿಯನ್ನು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದ ಮುಂಭಾಗದಿಂದ ಜಾನಪದ ಕಲಾ ತಂಡಗಳೊಂದಿಗೆ ಬೆಳ್ಳಿ ರಥಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಚಾಲನೆ ಕೊಡಬೇಕಾಗಿತ್ತು. ಆದರೆ ಕಾರ್ಯಕ್ರಮದಲ್ಲಿ ಬೆರಳೆಣಿಕೆಯಷ್ಟು ಸಮುದಾಯದ ಜನ ಇದ್ದಿದ್ದಕ್ಕೆ ಯಾರೂ ಮುಂದೆ ಬರಲಿಲ್ಲ. ಕನ್ನಡ ಭವನದಲ್ಲಿ 12 ಗಂಟೆಗೆ ನಡೆಯಬೇಕಿದ್ದ ಕಾರ್ಯಕ್ರಮ ಅಧಿಕಾರಿಗಳು, ಜನಪ್ರತಿನಿಧಿಗಳಿಲ್ಲದೆ ಮಧ್ಯಾಹ್ನ 2 ಗಂಟೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಚಾಲನೆಗೊಂಡಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರಿಲ್ಲದೆ, ಜನ ಇಲ್ಲದೆ ಕುರ್ಚಿಗಳು ಖಾಲಿಯಾಗಿ ಕಂಡುಬಂದಿದ್ದು ಸಮುದಾಯದ ಮುಖಂಡರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಧನ್ಯವಾದಗಳು. ಶ್ರೀಮತಿ ಭಾಗ್ಯಂ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಬಾಗೇಪಲ್ಲಿ ರಾಮರೆಡ್ಡಿ ಅವರು, ನಾರಾಯಣ ಸ್ವಾಮಿ ಅವರು, ಹಾಗೇನೆ ಮಮತಾ ಮೂರ್ತಿರವರು, ಹಾಗೇನೆ ವೆಂಕಟ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಮ್ಯಾನೇಜ್ಮೆಂಟ್ ತಗೊಂಡಿಲ್ಲ, ಜನರು ತಗೊಂಡಿಲ್ಲ ಅಂತ ಹೇಳ್ತಾರೆ. ಈಗ ಮೊನ್ನೆ ಪೂರ್ವ ಹೆಂಗೆ ಜನರು ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ವೀರ ಒನಕೆ ಓಬವ್ವ ಜಯಂತಿ ತುಂಬ ಅದ್ಧೂರವಾಗಿ ಮಾಡಬೇಕಾಗಿತ್ತು. ನಮ್ಮ ಕಮ್ಯುನಿಟಿ ತುಂಬ ಕಮ್ಮಿ ಇದ್ದರೂ ಕೂಡ ಅದ್ಭುತವಾಗಿ ಹೋದ ವರ್ಷ ಮಾಡಿದ್ವಿ. ಆ ವರ್ಷ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕನ್ಸೆಪ್ಟ್ ಇತ್ತು. ಮ್ಯಾನೇಜ್ಮೆಂಟು ತಗೊಂಡಿರೋರು ಭಾರಿ ತೊಂದರೆ ಮಾಡವ್ರೆ. ನಮ್ಮ ಸರ್ಕಾರ ಅಧಿಕಾರಿಗಳದಂತೂ ಯಾವುದೂ ತಪ್ಪಿಲ್ಲ. ಅಧಿಕಾರಿಗಳು ಯಾವುದೇ ಇದ್ರೂ ನಮಗೆ ಸಪೋರ್ಟ್ ಇದೆ. ಅದರ ಪ್ರಕಾರ ನಮ್ಮ ಜನಾಂಗದವರೇ, ನಮ್ಮಲ್ಲಿ ನಮ್ಮ ಕಮಿಟಿಯಲ್ಲಿ ಇರೋವರೇ ಮ್ಯಾನೇಜ್ಮೆಂಟ್ ತಗೊಂಡು ಈ ಥರ ನಮಗೆ ಅವಮಾನ ಮಾಡೋಕ್ಕೆ ಇದೊಂದು ಮಾಡಿದ್ದಾರೆ. ಇಷ್ಟು ಮಾತಾಡೋಕ್ಕೆ ಜನರಿಗೆ ತಿಳಿಸಿಲ್ಲ. ಜನರಿಗೆ ಎಲ್ಲಿನೂ ಯಾವ ಊರಲ್ಲಿ ಕೂಡ ತಿಳಿಸಿಲ್ಲ. ಅವರಷ್ಟಕ್ಕೆ ಅವರೇ ಬಂದಿದೆ. ಇಷ್ಟೊಂದು ಜನ ಕೂಡ ಅವರಷ್ಟಕ್ಕೆ ಅವರೇ ಬಂದಿರೋದು. ಮಿನಿಮಮ್ ಅಂದರೆ ಇವಾಗಿರೋದು ಒಂದು 100-200 ಜನ ಅಷ್ಟು, ಒಂದು 50 ಜನ 60 ಜನ ಇರ್ತಾರೆ. ಈ ರೀತಿ ಕಾರ್ಯಕ್ರಮ ಮಾಡಿದ್ರೆ ಬೇರೆ ಜನಾಂಗಕ್ಕೆ ನಮ್ಮದು ಅಷ್ಟೊಂದು ವಿನಯವಾಗಿ ಕಲಿಸೋಕ್ಕೆ ಅವಶ್ಯಕತೆ ಇರುತ್ತೆ. ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಬೇಕಾಗಿರಲಿಲ್ಲ. ಆದರೆ ಅಧಿಕಾರಿಗಳು ಬಂದವರೇ, ಅವ್ರಿಗೂ ಗೌರವ ಕೊಟ್ಟು ಅವರಿಂದ ಕಾರ್ಯಕ್ರಮ ಯಶಸ್ವಿ ಮಾಡಲಿ. ಇನ್ನೇನು ಮಾಡಬೇಕು. ಇನ್ನು ಕೆಲ ದಿನಗಳ ಹಿಂದೆ ವೀರವನಿತೆ ಒನಕೆ ಓಬವ್ವ ಜಯಂತಿ ಅಂಗವಾಗಿ ಸಮುದಾಯದ ಮುಖಂಡರ ಜೊತೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ 2,000 ಜನ ಕಾರ್ಯಕ್ರಮಕ್ಕೆ ಸೇರಿಸುವ ಭರವಸೆ ಹೊಂದಿದ್ರು. ಆದರೆ ಸಮುದಾಯದಲ್ಲಿ ಬಣ ಗುದ್ದಾಟದಿಂದ ಕಾರ್ಯಕ್ರಮಕ್ಕೆ ಸಹಕಾರ ನೀಡದೆ, ಸಮುದಾಯದ ಮುಖಂಡರಿಗೆ ಮಾಹಿತಿ ನೀಡದೆ, ಜನರಿಗೆ ಕಾರ್ಯಕ್ರಮದ ಆಹ್ವಾನವಿಲ್ಲದೆ, ಕಾರ್ಯಕ್ರಮದಲ್ಲಿ ಜನವಿಲ್ಲದೆ ಕುರ್ಚಿಗಳು ಖಾಲಿಯಾಗಿತ್ತು. ಇದರಿಂದ ಸಮುದಾಯದ ಕೆಲವು ಮುಖಂಡರ ಕಣ್ಣು ಕೆಂಪಾಗಿ ಕಾರ್ಯಕ್ರಮದಲ್ಲೇ ಸಮುದಾಯದ ಮುಖಂಡರ ನಡುವೆ ವಾಗ್ವಾದ ಮಾಡಿಕೊಂಡಿದ್ದಾರೆ. ಇನ್ನು ವೀರವನಿತೆ ಒನಕೆ ಓಬವ್ವ ಜಯಂತಿ ವಿರೋಧಗಳ ತಿಕ್ಕಾಟಗಳ ಮಧ್ಯೆಯೂ ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಸಮುದಾಯದ ಕೆಲ ಮುಖಂಡರ ಜೊತೆ ಕಾರ್ಯಕ್ರಮ ಮುಗಿಸಿದ್ದಾರೆ. ಇವತ್ತು ಏನು ಒನಕೆ ಓಬವ್ವ ಜಯಂತಿ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ, ಈ ರಾಜ್ಯಾದ್ಯಂತ ನಡೀತಾ ಇದೆ. ಸೊ ಇವತ್ತು ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥವರು ವೆಂಕಟಣ್ಣ ಅವರಾಗಿರ್ಬೋದು, ಸುಧಾ ವೆಂಕಟೇಶಣ್ಣ ಅವರಾಗಿರ್ಬೋದು. ಅವತ್ತು DC ಸಾಹೇಬರು ಮೀಟಿಂಗಲ್ಲಿ ಕರೆದಾಗ ಅಲ್ಲಿ ನೇತೃತ್ವ ವಹಿಸ್ಕೊಂಡ್ರು. ವೆಂಕಟಣ್ಣವ್ರು ನಾವು ಒಂದು 2,000 ಜನನ ಕರೆಸ್ತೀವಿ, ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿದ್ರು. ಅವರು ವೆಂಕಟಣ್ಣವರು ಇವತ್ತು ಒಬ್ರಿಗೂ ಸಹ ಒಂದು ಮೀಟಿಂಗ್ ಕರೆದಿರಾನೆ ಅವರೇ ವೈಯಕ್ತಿಕವಾಗಿ ಗ್ರೂಪಲ್ಲಿ ತಿಳಿಸ್ಕೊಂಡು ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆಲ್ಲ ಫೋನ್ ಮಾಡಿ ತಿಳಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇವತ್ತು ನನಗೂ ಸಹ ಒಂದು ಒನಕೆ ಓಬವ್ವ ಜಯಂತಿಗೆ ಏನು ಗೊತ್ತಿಲ್ಲ ನಮಗೆ, ಅದು ನಾವು ವೈಯಕ್ತಿಕದಿಂದ ಬಂದಿದ್ದೀವಿ ಫಂಕ್ಷನ್ಗೆ. ಸೊ ತುಂಬ ನೋವಾಗ್ತಿದೆ ಸರ್. ಇವತ್ತು ಹಿಂದೆ ನಾವು ಏನೋ ಒಂದು ಫಂಕ್ಷನ್ನ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀವಿ. ಸೊ ಇವತ್ತು ಈ ಫಂಕ್ಷನ್ ಇಷ್ಟೊಂದು ಕೀಳು ಮಟ್ಟಕ್ಕೆ ಹೋಗಿದೆ ಅಂದರೆ ದೇವರಾಣೆಗೂ ನಮಗೆ ಎಲ್ಲೋ ಒಂಥರ
ಹೇಳೋಕ್ಕೆ ಬೇಜಾರಾಗ್ತಿದೆ ಸರ್, ನಮಗೆ ಅಷ್ಟೊಂದು ನೋವಾಗ್ತಿದೆ. ಅದಕ್ಕೆ ನಾವು ಇವತ್ತು ನಮ್ಮ ಸಮುದಾಯ ಮುಖಂಡರೆಲ್ಲ ವಿನಂತಿ ಮಾಡ್ತೇನೆ, ದಯವಿಟ್ಟು ಇಂಥ ಪ್ರೋಗ್ರಾಮನ್ನು ಯಾರಿಗೂ ಕೈ ತಪ್ಪಿಸ್ಬಿಡಕ್ಕೆ ಹೋಗಬೇಡ್ರಿ. ಎಲ್ಲೋ ಒಬ್ಬರಿಂದ ನಾವು ಇವತ್ತು ಸಮುದಾಯನ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬರ್ತಿದೆ. ದಯವಿಟ್ಟು ಇಂಥವನ್ನ ಅಧ್ಯಕ್ಷ ಇವತ್ತು ವಹಿಸ್ಕೊಂಡು ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.